ಹೇಗೆ? ಓ ಓ ಇರಲ್ಲ ಅಲ್ವಾ? ಇರಲ್ಲ ಸರ್. ಓಕೆ ಓಕೆ ಎನಿವೇಸ್ ನಾನಿ ಇನ್ಫಾರ್ಮೇಶನ್ ಕೊಟ್ಟೆ, ಥ್ಯಾಂಕ್ ಯು ಸೊ ಮಚ್. ಅಂದಾಗೆ ನೆಕ್ಸ್ಟ್ ಟೈಮ್ ಯಾರಿಗಾದ್ರೂ ಮನೆ ಬಾಡಿಗೆ ಕೊಡಬೇಕಾದ್ರೆ ಎಲ್ಲ ವಿವರಗಳನ್ನ ತಗೋ. ಇಂಥ ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ಕೆಲ್ಸಕ್ಕೆ ಬರುತ್ತೆ. ಸರಿ ಸರ್, ಬರ್ತೀನಿ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರೇನ್ರಿ? ಕೇಶವ ಸರ್. ಯಾವ ಕೇಶವ? ಕೇಶವ ಅದೇನ್ ಹೆಸರು? ನಮ್ಮ ಅಪ್ಪ ಇಟ್ಟಿರೋ ಹೆಸರು ಸರ್. ಅಯ್ಯೋ ನಾಣಿ, ಆಲೋಚನೆ ಒಂದೇ ಹಳೆದು ಅನ್ಕೊಂಡಿದ್ದೆ, ಹೆಸರು ಕೂಡ ಹಳೆದ. ಕೇಶವ, ನಿಮ್ ಮನೆಯಲ್ಲಿ ಬಾಡಿಗೆಗಿದ್ದ ಜಾನಕಿ ದೇವಿ ಅವ್ರು ನೋಡಿದ್ಯಾ? ನೋಡಿದೇನ್ ಸರ್. ವೆರಿ ಗುಡ್. ನೋಡೋದಕ್ಕೆ ಹೇಗಿರ್ತಾರೆ? ಆಂಟಿ ಹಂಗೆ ಇರ್ತಾರೆ ಸರ್. ಕಣ್ಣಪ್ಪ, ಯಾವ ಕಡೆ ನೋಡಿದ್ರು ಈ ಕೇಸಲ್ಲಿ ನಮ್ಗೆ ಯಾವುದೇ ಪ್ಲಸ್ ಪಾಯಿಂಟ್ ಸಿಗ್ತಾ ಇಲ್ಲ, ಎಲ್ಲ ನಮ್ಗೆ ಆಂಟಿ ಆಗೇ ಇದೆ. ಆ ಜೈನ್ ಯಾರು ಕಿಡ್ನಾಪ್ ಮಾಡಿದಾರೋ ಏನೋ. ಮೈಂಡ್ ಹೀಟ್ ಆಗ್ತಾ ಇದೆ, ಇಲ್ಲಿಂದ ಹೊರಟೋಗೋಣ. ಬಾ ಬಾ. ಏನಾಯ್ತು ACP ಅವರೇ? ಈಗಷ್ಟೇ ನಿಮ್ಮ ಮಗಳ ಜೊತೆ ನಾನು ಒಂದ್ ಚಿಕ್ಕ ಗೇಮ್ ಮಾಡಿದೆ. ಗೇಮಾ? ಲುಕ್ಸ್ ಗೇಮ್ ಮೇಡಮ್, ಲುಕ್ಸ್ ಗೇಮ್. ನಿಮ್ಮ ಮಗಳು ಸಿಕ್ಕಾಕೊಂಡು ಹೇಳಿ. ನೀವು ಸಿಕ್ಕಾಕೊಂಡ್ರಿ ಮಿಸ್ ನಿತ್ಯಾ ಶ್ರೀನಿವಾಸ್. ಎಕ್ಸ್ಕ್ಯೂಸ್ ಮೀ. ನನ್ ಕಣ್ಗೆ ಸಿಗಾಕೊಂಡಿದ್ದೀರಾ ಅಂತ ಹೇಳ್ತಾ ಇರೋದು. ನನ್ ಕಣ್ಗೆ. ಮಾಮ್, ವಾಟ್ ಇಸ್ ದಿಸ್? ವೈ ಹಿ ಇಸ್ ವೇಸ್ಟಿಂಗ್ ಮೈ ಟೈಮ್? ಅಯ್ಯಯ್ಯಯ್ಯೋ, ನಿಮ್ ಟೈಮ್ ವೇಸ್ಟ್ ಆಗ್ಬಾರ್ದು ಅಂತಾನೆ ನಾನ್ ಇಲ್ಲಿಗೆ ಬಂದಿರೋದು. ಇಲ್ಲ ಅಂದಿದ್ರೆ ನೀವೇ ಸ್ಟೇಷನ್ಗೆ ಬರ್ಬೇಕಾಗ್ತಿತ್ತು. ಪದೇ ಪದೇ ಬಂದು ನನ್ನ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ನೀವು ಕೇಳ್ಬೇಕಾಗಿರೋ ಕ್ವಶನ್ಸ್, ಮಾಡ್ಬೇಕಾಗಿರೋ ಎನ್ಕ್ವೈರಿ ಎಲ್ಲ ಮುಗ್ದೋಯ್ತು ಅಲ್ವಾ? ಮೇಡಮ್, ಎಂಕ್ವೈರಿ ಮುಗಿಬೇಕು ಅಂದ್ರೆ ಜೈ ಸತ್ತಿದನೋ ಬದುಕಿದನೋ ಅಂತ ಗೊತ್ತಾಗ್ಬೇಕು. ಬಟ್ ಜೈ ಇಸ್ ಸ್ಟಿಲ್ ಮಿಸ್ಸಿಂಗ್. ಓಕೆ, ಏನ್ ಕೇಳ್ಬೇಕೋ ಕೇಳಿ. ಲಾಸ್ಟ್ ಟೈಮ್, ಸಾರಿ ಲಾಸ್ಟ್ ನೈಟ್ ನೀವು ಎಲ್ಗೋ ಹೋಗ್ತಿದ್ರಿ? ನೋಡಿ, ಅದು ನನ್ನ ಪರ್ಸನಲ್. ನಿಮ್ ಪರ್ಸನಲ್? ಓಕೆ ಫೈನ್. ನಿಮ್ ಹಿಂದೆನೆ ನಿಮ್ಮನ್ನ ಫಾಲೋ ಮಾಡ್ತಾ ಬಂದ ನಿಮ್ಮ ಅಮ್ಮನ್ನೂ ಕೂಡ ಸ್ಕಿಪ್ ಮಾಡಿ ಹೊರಟೋದ್ರಿ. ಅದಕ್ಕೂ ಜೈ ಮಿಸ್ಸಿಂಗು ಏನ್ ಸಂಬಂಧ? ನೈಟ್ ನೀವು ಎಲ್ಲಿಗೆ ಹೋಗಿದ್ರಿ? ರಾತ್ರಿ 9ಕ್ಕೆ ಹೊರಟು ನೀವು ಬೆಳಗ್ಗೆ 4 ಗಂಟೆಗೆ ಬಂದಿದ್ದೀರಲ್ಲ. ಈ ಸಮಯದಲ್ಲಿ ನೀವ್ ಎಲ್ಲಿಗೆ ಹೋಗಿದ್ರಿ? ಏನ್ ಮಾಡ್ತಾ ಇದ್ರಿ? ನನ್ ಮೂಡ್ ಚೆನ್ನಾಗಿಲ್ದೆ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅಲ್ಲಿ ನಿದ್ರೆ ಬರ್ದೆ ಮತ್ತೆ ನಮ್ಮ ಮನೆಗೆ ಬಂದೆ. ಕತೆನ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಎಕ್ಸ್ಕ್ಯೂಸ್ ಮೀ. ಐ ಮೀನ್, ನಡೆದಿರೋದನ್ನ ನಡೆದಿಲ್ಲ ಅನ್ನೋ ತರ ಹೇಳ್ತಾ ಇದ್ದೀರಾ ಅಂತಿದ್ದೀನಿ. ಬೈ ದ ವೇ, ನಿಮ್ ಫ್ರೆಂಡ್ ಅಂತ ಹೇಳಿದ್ರಲ್ಲ, ಆ ಫ್ರೆಂಡ್ ಯಾರು ಅಂತ ತಿಳಿಬೋದಾ? ಫೋನ್ ನಂಬರು ಕೊಡ್ತೀನಿ, ಕಾಲ್ ಮಾಡಿ ನಾನು ಬಂದಿದ್ನೋ ಇಲ್ವೋ ಕೇಳ್ಕೊಳ್ಳಿ. ಮೇಡಮ್ ರಿಲ್ಯಾಕ್ಸ್, ಕೂಲ್ ಆಗಿರಿ. ಜಸ್ಟ್ ಹೆಸರು ಹೇಳಿ ಸಾಕು, ನಂಬರ್ ಏನ್ ಅಗತ್ಯ ಇಲ್ಲ. ಏ ಪ್ರಕಾಶ, ನೋಟ್ ಮಾಡ್ಕೊಂಡಿದ್ಯಾ ಅಲ್ವಾ? ನೋಟ್ ಮಾಡ್ಕೊಂತೀನಿ. ಮೇಡಮ್ ಹೆಸರು ಹೇಳಿ ಅಂದಾಗೆ ಹೇಳೋದೇ ಮರ್ತೋದೆ. ಸ್ವಪ್ನ ಅವ್ರ ಮನೆಗೆ ಹೋಗಿದ್ದೆ. ಸ್ವಪ್ನ? ಸ್ವಪ್ನ ಅಂದ್ರೆ ಚಂದ್ರಿಕಾ ರಾಮಕೃಷ್ಣ ಅವ್ರ ಡಾಟರ್ ಅಲ್ವಾ? ಆ ನೇಮ್ ಅವಳೊಬ್ಳಿಗೆ ಇರುತ್ತಾ? ಆ ಹೆಸರಿಗೆ ಏನಾದ್ರೂ ಪೇಟೆಂಟ್ ತಗೊಂಡಿದ್ದಾಳ? ಕೂಲ್ ಮೇಡಮ್, ಮೇ ಬಿ ಸ್ವಪ್ನ ಅಂದ್ರೆ ನಿಮ್ಗೆ ಆಗಲ್ಲ ಅನ್ಸುತ್ತೆ. ಯಾಕೆ ಅಂತ? ಹಾ, ಜೈ ವಿಷಯದಲ್ಲಿ ನಿಮ್ ಜೊತೆಗೆ ಸ್ಪರ್ಧೆಗೆ ಬರ್ತಾರೆ ಅಂತನಾ? ನನಗೆ ಯಾರು ಸ್ಪರ್ಧೆ ಅಲ್ಲ, ನನಗೆ ನಾನೇ ಸ್ಪರ್ಧೆ. ಕೋರ್ಸ್ ರೈಟ್, ನಿಮಗೆ ನೀವೇ ಸಾಟಿ ಕೂಡ. ರೂಪಾ ಮೇಡಮ್, ನಿಮಗೆ ಜೈ PA ನಾಣಿ ಚೆನ್ನಾಗೇ ಗೊತ್ತು ಅನ್ಸುತ್ತೆ. ಗೊತ್ತು. ನಾಣಿ ಮನೆಯಲ್ಲಿ ಇಬ್ರು ಮಕ್ಕಳ ಜೊತೆ ಬಾಡಿಗೆಗಿದ್ದ
ಅವಳ ಹೆಸರೇನೋ ಮರ್ತೋದೆ. ಜಾನಕಿ ದೇವಿ. ಎಕ್ಸಾಕ್ಟ್ಲಿ ಜಾನಕಿ ದೇವಿ. ಅವಳನ್ನ ಯಾವತ್ತಾದ್ರೂ ನೀವು ಭೇಟಿ ಮಾಡಿದ್ರಾ? ಇಲ್ಲ. ಇಲ್ವಾ? ಅದೇನು ಅವ್ರ ಮನೆಗೆ ಫ್ರೂಟ್ಸು ಸ್ವೀಟ್ಸು ಎಲ್ಲ ತಗೊಂಡು ಹೋಗ್ತಿದ್ರಿ ಅಂತ ನಮ್ ಪ್ರಕಾಶ್ ಹೇಳ್ತಿದ್ದ. ಏನ್ ಪ್ರಕಾಶ್? ಎಸ್ ಸರ್. ನಾನು ಅವ್ರ ಮನೆಗೆ ಹೋಗಿದ್ ನಿಜ, ಆದ್ರೆ ಅವಳನ್ನ ಭೇಟಿ ಮಾಡಲಿಲ್ಲ. ವೈ? ಅವಾಗ ಅವಳಿಗೆ ಹುಷಾರಿರ್ಲಿಲ್ವಂತೆ, ಭೇಟಿ ಮಾಡಕ್ಕಾಗ್ಲಿಲ್ಲ. ಅವಳಿಗೆ ಹುಷಾರಿಲ್ದಿರುವಾಗ ನೀವು ಹೋಗಿದ್ರಾ ಇಲ್ವಾ? ನೀವು ಹೋದಾಗ್ಲೇ ಅವಳಿಗೆ ಹುಷಾರಿರ್ಲಿಲ್ವಾ? ಅರ್ಥ ಆಗ್ಲಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಮಿಸ್ ನಿತ್ಯಾ ಶ್ರೀನಿವಾಸ್, ನೀವು ಯಾವತ್ತಾದ್ರೂ ಜಾನಕಿ ದೇವಿನ ನೋಡಿದ್ದೀರಾ? ಇಲ್ಲ. ಯಾಕೆ ನೋಡಿಲ್ಲ? ಯಾಕೆ ನೋಡ್ಬೇಕು? ಅವಳ ಮಗಳು ದಿವ್ಯಾ ಹತ್ರ ನೀವು ನಿಮ್ಮ ಮದುವೆ ರಾಯಭಾರ ಮಾಡಿಸಿದ್ರಿ, ಅದಕ್ಕೆ. ನಿಜನಾ ನಿತ್ಯ? ಅದೇನ್ ಮೇಡಮ್, ನಿಮಗೆ ಗೊತ್ತಿಲ್ವಾ? ಹೌದು, ದಿವ್ಯಾ ಜೈಗೆ ಕ್ಲೋಸ್ ಆಗಿದ್ಲು. ದಿವ್ಯಾ ಹೇಳಿದ್ರೆ ನನ್ನ ಜೊತೆ ಮದುವೆಗೆ ಜೈ ಒಪ್ಕೋತಾನೆ ಅನಿಸ್ತು, ಅದಕ್ಕೆ ದಿವ್ಯಾ ಹತ್ರ ಹೇಳಿಸ್ದೆ. ಮತ್ತೆ ಈ ವಿಷಯನ ನನ್ನ ಹತ್ರ ಯಾಕೆ ಹೇಳಿಲ್ಲ ನೀನು? ಆಲ್ರೆಡಿ ನಮ್ಮ ಮದ್ವೆಗೋಸ್ಕರ ನೀನು ಟ್ರೈ ಮಾಡ್ತಿದ್ಯಲ್ವಾ ಮಾಮ್. ನಿನ್ಗೆ ಸ್ಟ್ರೆಸ್ ಕಡಿಮೆ ಮಾಡೋಣ ಅನ್ಕೊಂಡು ಹೇಳಿಲ್ಲ. ವೆಲ್ ಸೆಡ್ ನಿತ್ಯಾ ಶ್ರೀನಿವಾಸ್. ಆ ಮಗು ಹತ್ರ ಮದುವೆ ಕೆಲಸ ಮಾಡಿಸ್ಬೇಕು ಅನ್ಕೊಂಡ್ರಿ ಹೊರತು ಆ ಮಗು ತಾಯಿನ ಮಾತ್ರ ನೋಡ್ಲಿಲ್ಲ, ರೈಟ್? ಮಕ್ಕಳನ್ನ ನೋಡಕ್ ಹೋಗಿರೋ ನೀವು ತಾಯಿನ ನೋಡ್ದೇನೆ ವಾಪಸ್ ಬಂದ್ಬಿಟ್ರಿ. ನಿಮ್ಮಿಬ್ರ ಮಧ್ಯೆ ಇರೋ ಕಾಮನ್ ಫ್ಯಾಕ್ಟರ್ ಏನ್ ಗೊತ್ತಾ?